ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಸಾಫ್ಟ್ ಹಂಗೆ ಫ್ಲಫಿ ಆದಂಥ ಮಲ್ಲಿಗೆ ಇಡ್ಲಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ, ಇವಾಗ ನಾನು ಇಡ್ಲಿಗೆ ನೆನೆ ಹಾಕ್ಕೊಳ್ಳೋಕೆ ನಾನು 4 ಕಪ್ನಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇವತ್ತಿನ ದಿನ ನಾನು ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಾಫ್ಟಾಗಿ ಇಡ್ಲಿ ಮಾಡೋದು ಹೋಟೆಲ್ ಶೈಲಿ ಒಳಗಂತ ತೋರಿಸ್ಕೊಡಕತ್ತೀನಿ. ಸೊ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಅದ. ಈಗ 4 ಕಪ್ನಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 3/4 ಕಪ್ನಷ್ಟು ನಾನು ಸಾಬುದಾನ ಹಾಕ್ಕೊಳ್ಳಕತ್ತೀನಿ. ಸೊ ಸಾಬುದಾನಿ ಹಾಕೋದ್ರಿಂದ ಇಡ್ಲಿ ಭಾಳ ವೈಟಾಗಿ ಬೆಳ್ಳಗೆ ಬರ್ತಾವೆ ನೋಡ್ರಿ, ಹಂಗೆ ಫ್ಲಫಿಯಾಗಿ ಕೂಡ ಇರ್ತಾವೆ. ಇದನ್ನು ನಾನು ಒಂದು 3 ಬಾರಿ ವಾಶ್ ಮಾಡಿಕೊಂಡು ನಾವು ಒಂದು 5ರಿಂದ 6 ಗಂಟೆ ಅಷ್ಟು ನೆನೆಯಾಕ ಬಿಡೋಣಂತ. ಹಂಗೆ ನಾನು 1 ಕಪ್ನಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀವು ಯಾವ ಕಪ್ ಅಳತಿಲಿ ಅಕ್ಕಿ ತೊಗೊಂಡಿರ್ತಿರಲ್ಲ ಅದೇ ಕಪ್ ಅಳತಿಲ್ಲ 1 ಕಪ್ನಷ್ಟು ನಾನು ಉದ್ದಿನಬೇಳೆ ತೊಗೊಂಡು ಇವಿಷ್ಟು ನಾನು ನೆನೆಯಾಕ ಬಿಟ್ಕೊಳ್ತೀನಿ ನೋಡಿರಿ. ಇವಾಗ ಉದ್ದಿನಬೇಳೆ ಮತ್ತು ಅಕ್ಕಿ ಎರಡೂ ಚೆನ್ನಾಗಿ ನೆನೆದೈತಿ ನೋಡಿರಿ. ನೋಡಕತ್ತಿರಲ್ಲ, ಸಾಬುದಾನಿ ಎಲ್ಲನೂ ತುಂಬ ಚೆನ್ನಾಗಿ ನೆನೆದೈತಿ. ಸೊ ಈ ರೀತಿ ನೀವು ಅಕ್ಕಿನ ಇಡ್ಲಿ ಮಾಡ್ಬೇಕಂತಂದ್ರೆ ರೇಷನ್ ಅಕ್ಕಿನ ಒಂದು 5ರಿಂದ 6 ತಾಸಿನಷ್ಟು ನೀವು ನೆನೆಯಾಕ ಬಿಡಬೇಕಾಗತ್ತೆ. ಸೊ ಈಗ ನೀರು ಬಸಿದು ಎರಡೂ ಮಿಕ್ಸ್ ಮಾಡ್ಕೋತೀನಂತ. ಹಂಗೆ ನಾನು ಇವತ್ತಿನ ದಿನ ನಾನು ಒಂದು ಟಿಪ್ಸನ್ನ ಹೇಳಕತ್ತೀನಿ. ಸೊ ಇವತ್ತಿನ ದಿನ ನಾನು ಚುಮ್ಮರಿ ಹಾಕಿ ಇಡ್ಲಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ನೋಡ್ರಿ. ಚುಮ್ಮರಿ ಹಾಕಿ ಇಡ್ಲಿ ಮಾಡೋದ್ರಿಂದ ಇಡ್ಲಿ ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ಬರ್ತಾವೆ, ಒಂದು ಸ್ವಲ್ಪನೂ ಹುಳಿವಾಗೋಂಗಿಲ್ಲ ನೋಡಿರಿ. ಸೊ ಇವಾಗ ಇದನ್ನಷ್ಟು ನಾನು ಸ್ವಲ್ಪ ವಾಶ್ ಮಾಡ್ಕೊಳತ್ತೀನಿ. ಚುಮ್ಮರಿನ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಈ ಅಕ್ಕಿ ಒಳಗೆ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣಂತ್ರಿ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ, ಮತ್ತು ಸಣ್ಣ ಆಗಂಗಿಲ್ಲ. ಸೊ ನೋಡಿದ್ರಲ್ಲ ಒಂದು 2 ಸ್ಪೂನಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸಿ ಒಳಗೆ ರುಬ್ಕೊಂಬರೋಣಂತ. ನೀವು ಗ್ರೈಂಡರ್ ಇದ್ರೆ ಗ್ರೈಂಡರಿಗೆ ಹಾಕ್ಕೋಬೋದು. ಸೊ ನೋಡಿದ್ರಲ್ಲ ಇಷ್ಟು ಸಣ್ಣಗೆ ಇದ್ರೆ ಸಾಕಾಗತ್ತೆ ನೋಡ್ರಿ. ಸೊ ಇವಾಗ ಇದನ್ನು ಒಂದು ಒಣಗಿದ್ದ ಪಾತ್ರೆದೊಳಗೆ ನಾನು ತಗೊಂಡು ಬಿಡ್ತೀನಂತ. ಸೊ ಇಷ್ಟು ಹದಗದೊಳಗೆ ನೀವು ಇಷ್ಟು ತೆಳ್ಳಗೆ ಇಷ್ಟ ರುಬ್ಕೊಳ್ಬೇಕಾಗತ್ತೆ ನೋಡ್ರಿ. ಅದೇ ಜಾರಿಗೆ ನಾನು ಒಂದು ಸ್ವಲ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ತೀನಿ ನೋಡಿರಿ. ಸೊ ಕೈಲಿಂದ ಹಿಂಗೆ ರೀತಿ ಸ್ವಲ್ಪ ಚೆನ್ನಾಗಿ ನೀವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೌಟಿಂದ ಅಷ್ಟು ಸರಿ ಅನ್ಸಂಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಲ್ಲನೂ ಪೂರ್ತಿ ನೀರಿನ ಅಂಶ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿರಿ. ಸೊ ಈ ರೀತಿ ನಾನು ಸ್ವಲ್ಪ ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ. ಸೊ ಒಂದು ಬಾರಿ ಆದರೂ ನೀವು ಈ ಚುಮ್ಮರಿ ಇಡ್ಲಿನ ಒಂದು ಸಲ ಟ್ರೈ ಮಾಡಲೇಬೇಕು, ಯಾಕಂದ್ರೆ ಭಾಳ ಸಾಫ್ಟಾಗಿ ಹಂಗೆ ಟೇಸ್ಟು ಮಾತ್ರ ತುಂಬ ಚೆನ್ನಾಗದ ನೋಡಿರಿ. ಇವಾಗ ನಾನು 1 ಚಮಚದಷ್ಟು ಉಪ್ಪನ್ನು ನಾನು ನೈಟೇ ಹಾಕಿಟ್ಕೊಳ್ಳಿ. ಸೊ ಬೆಳಗಿನ ಜಾವದಾಗ ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ, ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿರಿ. ಇದಕ್ಕೆ ಯಾವುದೇ ರೀತಿಯಿಂದ ಸೋಡಾ ಅದು ಏನು ಯೂಸ್ ಮಾಡಿಲ್ಲ. ಸೊ ಇವಾಗ ಬೆಳಗಿನ ಜಾವದಲ್ಲಿ ಹಿಟ್ಟು ನೋಡಿದರೆ ಇಷ್ಟು ಚೆನ್ನಾಗಿ ಹಿಟ್ಟು ಬಂದೈತಿ. ಹಂಗೆ ನೀವು ಸಾಫ್ಟಾಗಿ ಹಿಟ್ಟು ಕೂಡ ಐತಿ, ಆ ಬೆಣ್ಣೆ ಥರ ಇದೆ ನೋಡಿರಿ. ಸೊ ಈಗೇನು ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ ನೋಡಿರಿ. ಸೊ ನಾವು ನೈಟನ್ನ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ನೋಡಿದ್ರಲ್ಲ ಜಾರಿಗೆ ಹಾಕಿ ಅಷ್ಟೇ ನೀರು ಹಾಕ್ಕೊಂಡು ಇವಾಗ ಈ ಹದಗದೊಳಗೆ ಈ ಹಿಟ್ಟು ಇದ್ರೆ ಇಷ್ಟಿದ್ರೆ ಸಾಕಾಗತ್ತೆ ನೋಡಿರಿ. ಸೊ ನೋಡಿದ್ರಲ್ಲ ಇಷ್ಟು ಹದಕ್ಕೆ ಇಟ್ಕೊಂಡ್ಬಿಡ್ರಿ. ಇವಾಗ ನಾವು ಒಂದು ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಷ್ಟು ನಾವು ಆಯಿಲ್ನ ಹಚ್ಕೊಂಡು ಸ್ವಲ್ಪ ಹಿಂಗೆ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣಂತ. ಸೊ ಮೊದಲೇದಾಗಿ ಹಾಕೋವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಹಿಟ್ಟು ಅಂಟ್ಕೊಳ್ಳೋಂಗಿಲ್ಲ. ಹಂಗೆ ನೀವು ಆಮೇಲೆ ನೆಕ್ಸ್ಟ್ ಟೈಮ್ ಹಾಕುವಾಗ ಎಣ್ಣೆ ಏನು ಬೇಕಾಗಿರಂಗಿಲ್ಲ ನೋಡಿರಿ. ಸೊ ಈಗ ಎಲ್ಲ ಒಂದೊಂದು ಮನೆಗೆ ನಾನು ಹಿಟ್ಟನ್ನು ಹಾಕ್ಕೊಳ್ಳಕತ್ತೀನಿ. ಫುಲ್ ಹಾಕೋಕ್ಕೆ ಹೋಗ್ಬೇಡ್ರಿ, ಒಂಚೂರು ಗ್ಯಾಪ್ ಬಿಡ್ರಿ. ಯಾಕಂದರೆ ಇಡ್ಲಿ ಸ್ವಲ್ಪ ಉಬ್ಬಿ ಬಂತಂದ್ರೆ ದೊಡ್ಡದು ಆತಂದ್ರೆ ಅದು ಸೈಜ್ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಇವಾಗ ಇಡ್ಲಿ ಪಾತ್ರೆದೊಳಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಈ ಕಡೆ ನೀರು ಕುದಿಯಾಕತ್ತೈತಿ, ಇದ್ರೊಳಗೆ ಇಟ್ಕೊಂಬಿಡೋಣಂತ. ಇಟ್ಕೊಂಡು ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು ಒಂದು 5ರಿಂದ 6 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಬಿಟ್ವಂತಂದ್ರೆ ಈ ಯುಗಾದೊಳಗೆ ಇಡ್ಲಿ ರೆಡಿ ಆಗುತ್ತೆ ನೋಡಿರಿ. ನೋಡಕತ್ತಿರಲ್ಲ ಇಷ್ಟು ಚಂದಾಗ ಇಡ್ಲಿ, ಇಷ್ಟು ಸಾಫ್ಟ್ ಇಡ್ಲಿ ಬಂದಾವಂತಂದ್ರೆ ಭಾರಿ ಖುಷಿ ಅನಿಸುತ್ತೆ. ನಮ್ಮ ಮನ್ಯಾಗ ಎಲ್ರಿಗೂ ತುಂಬ ಇಷ್ಟಪಟ್ಟು ತಿಂದ್ರೆ ಅಗದಿ ಮಕ್ಕಳಿಗಂತೂ ಭಾಳ ಚಲೋ ಅನ್ಸತ್ತೆ ನೋಡಿರಿ ಈ ರೆಸಿಪಿ. ಬೆಳಗಿನ ಜಾವಕ್ಕೆ ಆರೋಗ್ಯಕರವಾದ ಟಿಫಿನ್ ಅಂತಂದ್ರೆ ಇಡ್ಲಿ ನೋಡಿರಿ. ಆಯಿಲ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಸೊ ಹೆಲ್ದಿ ಫುಡ್ ಅಂತಂದರೆ ಇಡ್ಲಿ ಬೆಳಗಿನ ಜಾವಕ್ಕೆ ಈ ರೀತಿ ನೀವು ಮನ್ಯಾಗ ಹಿಂಗೆ ಸಾಫ್ಟಾಗಿ ಫ್ಲಫಿ ಆದಂಥ ಇಡ್ಲಿನ ಮನ್ಯಾಗ ಮಾಡ್ಕೋಬೋದು ನೋಡಿರಿ. ನಾ ಹೇಳಿದಂಥ ಅಳತಿ ಒಳಗೆ ನೀವು ಒಂದು ಬಾರಿ ಆದರೂ ಈ ರೀತಿ ಇಡ್ಲಿನ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿರ್ತಾವೆ. ಸೊ ನೋಡಕತ್ತಿರಲ್ಲ ಎಷ್ಟು ಚಂದ ಇಡ್ಲಿ ಮನೆಯಿಂದ ಬರತ್ತೆ. ಹಿಂಗೆ ಸ್ವಲ್ಪ ಎಜ್ ಓಪನ್ ಮಾಡ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ನೀಟಾಗಿ ಇಡ್ಲಿ ಬರ್ತಾವೆ ನೋಡಿರಿ. ಸೊ ನೋಡಿರಿ ಎಷ್ಟು ಚಂದಾಗ ಸಾಫ್ಟಾಗ ಬೆಳ್ಳಗೆ ಇಡ್ಲಿ ಬಂದಾವು. ಹಂಗೆ ಯಾವುದೇ ಹೋಟೆಲಲ್ಲಿ ಕಡಿಮೆ ಇಲ್ಲ, ಮನೇಲಿ ಮಾಮೂಲಿ ರೇಷನ್ ಅಕ್ಕಿಯಿಂದ ಯೂಸ್ ಮಾಡಿಕೊಂಡು ಇಡ್ಲಿನ ಮಾಡ್ಕೋಬೋದು ನೋಡಿರಿ. ಸೊ ನೋಡಿರಿ ಇಷ್ಟು ಸಾಫ್ಟಂಗೆ ಇಡ್ಲಿ ಬಂದಾವು. ಸೊ ಮತ್ತೆ ತಡ ಮಾಡ್ತೀರಿ ನೀವು ಈ ಇಡ್ಲಿನ ಮನ್ಯಾಗ ಒಂದ್ಸಲ ನಾ ಹೇಳಿದಂಥ ಮೆಥಡ್ ಒಳಗೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗಬೇಡ್ರಿ. ಹಂಗೆ ನೋಡಿದ್ರಲ್ಲ ಈ ರೀತಿ ಒಳಗೆ ಇಡ್ಲಿನ ನೀವು ಒಮ್ಮೆ ಆದರೂ ಮಾಡಿ ನೋಡಿರಿ. ನಾನು
ಯಾಕೆ ಪದೇ ಪದೇ ಹೇಳಿದೆ ಅಂದರೆ ಇಡ್ಲಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನೋಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿರಿ.